ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ. ಇದೆ ಹಡಗಲಿ ಮಲ್ಲಿಗೆ. ಮಾರ್ಚ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. 6 ತಿಂಗಳಿಂದ 7 ತಿಂಗಳ ತನಕ ನಮಗೆ ಸತತವಾಗಿ ಇಳುವರಿ ಕೊಡಿ. ಯಾರ ಹತ್ರ ಸಾಲ ಮಾಡೋ ಅವಶ್ಯಕತೆ ಇರಲ್ಲ. ನಮಗೆಲ್ಲ ವಾರಕ್ಕೊಂದ್ಸಲ ಪೇಮೆಂಟ್ ಆಗ್ತದೆ. 25 kg ಹೂವನ್ನು ನಾವು ಬೆಳಗ್ಗೆ 11 ಗಂಟೆಗೆ ದಾವಣಗೆರೆ ಗದಗ ಕಳಿಸ್ತೀವಿ. ಮೊನ್ನೆ ಬಸವ ಜಯಂತಿ ರಂಜಾನ್ನಲ್ಲೇ 800 ರೂಪಾಯಿ ಮಾರಿದ್ರು. ರಂಜಾನ್ ದಿನ 1000 ರೂಪಾಯಿ ಮಾರಿದ್ರು ಕೆಜಿ. ಇವತ್ತು ಮಾರ್ಕೆಟ್ ಇತ್ತಂದ್ರೆ 10,000 ರೂಪಾಯಿನ ಆಗ್ಬೋದು, 15,000 ಆಗ್ಬೋದು. ಅವಾಗ ನೌಕರಿಗೆ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕಂತ ಯಾರಲ್ಲೇ ತಲೆಯಲ್ಲಿ ಇರ್ತದಿಲ್ಲ. ನಮ್ಮ ಭೂಮಿ ಐತಪ್ಪ, ನಮ್ದ್ರಾಗ 10 ಮಂದಿ ಕೆಲ್ಸಕ್ಕೆ ಬರ್ತಾರೆ, ಅವ್ರಿಗೆ ಮೇಂಟೈನ್ ಮಾಡಿರಿ. ನಮ್ಮಲ್ಲೆಲ್ಲ ಯಜಮಾನ್ರು ಅದನ್ನ ಹೇಳ್ತದ್ದು. ಅವಾಗ ನೌಕರಿ ಇನ್ನೊಬ್ರಿಗೆ ಹೋಗಿ ಅವ್ರಿಗೆ ಸಾಲ ಮಾಡೋದು ಅವ್ನು ಹೇಳ್ದಂಗೆ ಕೇಳ್ಬೇಕು. ಯಾಕಂತ ಒಂದು ನಮ್ಮನ್ನೆಲ್ಲ ಇದನ್ನು ಮಾಡ್ತಿದ್ರು. ಅವಾಗ ಮದುವೆ ಮಗಳ ಕನ್ಯೆ ಕೊಡ್ಬೇಕಾದ್ರೆ ಅಂದ್ರೆ ಅವ್ರ ಮನೆಗೆ ದನಗಳು ಎಷ್ಟು ಅದಾವು, ಅವ್ರ ಮನೆ ಕಂದದ ಹೊಂಟು ಎಷ್ಟೈತಿ ಅಂತ ಕೇಳ್ತಿದ್ರು. ಅಂದ್ರೆ ಈ ದನ ತಿಂದು ಬಿಟ್ಟದ್ದು ವೇಸ್ಟ್, ಅದು ಕಂದದ ಹೊಂಟು ಗ್ವಾದ್ಲಿರ್ಬೇಕು, ಇಲ್ಲ ಕಂದದ ಹೊಂಟು ಇರ್ಬೇಕು. ಅಂದ್ರೆ ಅಷ್ಟು ಅವರು ಅಭಿವೃದ್ಧಿ ಆಗಿರ್ತಾರಂತ. ಯಾರು ನೌಕರಿ ಕೇಳ್ತಿದ್ದಿಲ್ಲ ಹೆಣ್ಣು ಕೊಡೋಕೆ ಮುಂಚೆ. ಈಗ ಅದನ್ನು ನೋಡೋಲ್ಲ. ಅವ್ರ ಮನೆಗೆ ಆ ತಾಯಿ ಅದಲ್ಲ, ತಂದೆ ಅದಲ್ಲ, ಯಾರೆಲ್ಲ ಆಸ್ತಿ ಐತೆ, ನೌಕರಿ ಐತೆ, ಇವೆರಡ ಕೇಳೋದು. ಈಗ ಆಕ್ಚುಲಿ ಹಸು ಇದ್ರೆ ಎಣ್ಣೆ ಕೊಡೋಲ್ಲ. ಹಾಗಾಗಿ ರೈತಕ್ಕೆ ಎಲ್ಲರೂ ಬಿಟ್ಟು ಸಿಟಿ ಸೇರ್ತಾ ಇದ್ದಾರೆ. ಆಮೇಲೆ ಅವಾಗ ಪ್ರಕೃತಿಯಲ್ಲಿ ಇನ್ನೊಂದು ಏನಿರ್ತದೆ ಅಂದ್ರೆ, ಯಾವುದನ್ನು ಹೊರಗಿನಿಂದ ತರೋ ಅಂಥದ್ದು ಇರ್ತದಿಲ್ಲ. ನಾವು ಗೊಬ್ಬರ ತರ್ತಿದ್ದಿಲ್ಲ, ಎಣ್ಣೆ ತರ್ತಿದ್ದಿಲ್ಲ, ಬೀಜನ ತರ್ತಿದ್ದಿಲ್ಲ. ನಮ್ಮ ಮನೆಗೆ ಹಿರಿ ಬೀಜ ಜಾಸ್ತಿ ಅದು, ಅಲ್ಲಿ ಅವ್ರಿಗೆ ಪಕ್ಕದ ಮನೆಯವ್ರಿಗೆ ಕೊಡೋದು. ಅವ್ರ ಮನೆಗೆ ಜಾಸ್ತಿ ಏನಿರ್ತಂದ್ರೆ ನಮಗೆ ಕೊಡೋರು. ಖರೀದಿ ಮಾತ್ರ ಕಡಿಮೆ. ಈಗ ಹೈಬ್ರಿಡ್ ಪ್ಯಾಕೆಟ್ ಎಂದೂ ತಂದದ್ದಿಲ್ಲ. ಎಲ್ಲಿಂದ ತಂದ್ವಿ? 95ರಿಂದ ಹೈಬ್ರಿಡ್ ಬಂತು. ಸ್ನೇಹಿತರೆ, ನಾವು ಹೂವಿನ ಹಡಗಲಿಯ ಮಲ್ಲಿಗೆಯ ಪರಿಚಯ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಮಲ್ಲಿಗೆ ತೋಟಕ್ಕೆ ಹೊರಟಿದ್ದೀವಿ. ನಾವು ಹೂವಿನ ಹಡಗಲಿ ಟೌನಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಹಳ್ಳಿಗೆ ಬಂದ್ವಿ ನಾವೀಗ. ಇಲ್ಲಿ ಒಂದು ತೋಟ ಇದೆ ಒಬ್ರದ್ದು, ಅಲ್ಲಿ ಹೋಗಿ ಆ ತೋಟದಲ್ಲಿ ಹೂವಿನ ಸಮೇತ ನಾವು ಮಾತಾಡೋಣ ಬನ್ನಿ. ಅನಕನಹಳ್ಳಿ ಅಂತ ಹೇಳಿ ಹಡಗಲಿ ಮತ್ತು ಹರಪನಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆನಲ್ಲಿ ಹಡಗಲಿಯಿಂದ 3 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಹಳ್ಳಿ. ಇಲ್ಲಿ ಸುತ್ತಮುತ್ತ ನಮ್ಮ ಹೂವಿನ ಹಡಗಲಿಯ ಹೂವನ್ನು ಬೆಳ್ತಕ್ಕಂಥ ರೈತರಿದ್ದಾರೆ. ಅದಕ್ಕೆ ಆ ತೋಟಕ್ಕೆ ಬಂದಿದ್ದೀವಿ. ಯಜಮಾನ್ರೆ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಪರಿಚಯ ಹೇಳಿ. ನಮ್ಮದು KM ಶಿವಪ್ರಕಾಶ್ ಅಂತ. ನಾವು ಇಲ್ಲಿ ಹನಕನಹಳ್ಳಿಯರ, ಹಡಗಲಿ ತಾಲೂಕು, ಬಳ್ಳಾರಿ ವಿಜಯನಗರ ಡಿಸ್ಟಿಕ್. ನಾವು ಕೃಷಿ ತಮ್ಮದು? ನಮ್ಮದು ಮಲ್ಲಿಗೆ ಮತ್ತು ಮೆಕ್ಕೆಜೋಳ. ಹೌದು. ನಿಮ್ದೇನು ನೀರಾವರಿ ಭೂಮಿನಾ? ಎಲ್ಲ ನೀರಾವರಿ ಭೂಮಿ. ಎಷ್ಟು ಎಕರೆ ಜಮೀನು ತಮ್ಮದು? ಒಟ್ಟು 10 ಎಕರೆ ಇದೆ. 10 ಎಕರೆ. 10 ಎಕರೆಯಲ್ಲಿ 3 ಎಕರೆ ಮಲ್ಲಿಗೆ. 3 ಎಕರೆ ಮಲ್ಲಿಗೆ ಹಾಕಿದ್ದೀರಿ? ಮಲ್ಲಿಗೆ ಇದೆ. ಮಲ್ಲಿಗೆ ಏನು ಫಸ್ಟ್ ಬಿಡಿಸ್ಬಿಟ್ರಿ? ಎಲ್ಲ ನಮಗೇನು ಫಾಸ್ಟ್ ಜಾಸ್ತಿ ಬಿಡಿಸ್ತಾರಾ? ಎಷ್ಟು ವರ್ಷದ ಅನುಭವ ನಿಮ್ಮದು ಇದು ಮಲ್ಲಿಗೆದು? ನಾವು 72ರಿಂದ ಮಾಡ್ತಾ ಇದ್ದೀವಿ. ಅಂದರೆ 50 ವರ್ಷ ಆಯಿತು. ಈಗ ಇದೆ ಹಡಗಲಿ ಮಲ್ಲಿಗೆ. ಅಂದರೆ ಇದು ಸೂಜಿ ಮಲ್ಲಿಗೆ. ಇದು ಹಡಗಲಿ ಮಲ್ಲಿಗೆ, ಸೂಜಿ ಮಲ್ಲಿಗೆ ಮತ್ತೆ ಬೇರೆ ಸಿಗುತ್ತೆ. ಅದು ಬೇರೆ? ಹೌದ್ರಿ. ಮಾರ್ಚ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ 6 ತಿಂಗಳಿಂದ 7 ತಿಂಗಳ ತನಕ ನಮಗೆ ಸತತವಾಗಿ ಇಳುವರಿ ಕೊಡ್ತದೆ. 6 ತಿಂಗಳು ನಿರಂತರ ಬರುತ್ತೆ. 5 ತಿಂಗಳಲ್ಲಿ ವಿಶೇಷ, 1 ತಿಂಗಳು ಸ್ವಲ್ಪ ಕಡಿಮೆ ಇರ್ತದೆ. ಆಮೇಲೆ ರೈತರಿಗೆ ಇದೇನಾಗತ್ತೆ, ವರದಾನ. ಯಾಕೆಂದರೆ ಆ ಟೈಮ್ನಲ್ಲಿ ಯಾವ ಬೆಳೆಗಳು ಇರಲ್ಲ. ನಮಗೆ ಮಾರ್ಚ್ನಲ್ಲಿ ಎಲ್ಲ ಬೆಳೆಗಳು ಕಟಾವಾಗಿರ್ತವೆ. ಇಲ್ಲಿ ಈಗ ಇದು ಸಿಗುತ್ತೆ. ಆಮೇಲೆ ಜೂನ್ ಜುಲೈ ತನಕ ಇರ್ತೈತಲ್ಲ, ಅದರಿಂದ ರೈತರಿಗೆ ಮುಂದಿನ ಪ್ರೋಗ್ರೆಸ್ ಮಾಡೋಕ್ಕೆ, ಬೇರೆ ಹೊಲಕ್ಕೆ ಔಷಧ ಗೊಬ್ಬರ ಇವನ್ನೆಲ್ಲ ತಗೊಳಕ್ಕೆ ಇದ್ರದ್ದು ಅರ್ನಿಂಗ್ ಇರ್ತೈತಿ. ಯಾರ ಹತ್ರ ಸಾಲ ಮಾಡೋ ಅವಶ್ಯಕತೆ ಇರಲ್ಲ. ನಮಗೆಲ್ಲ ವಾರಕ್ಕೊಂದ್ಸಲ ಪೇಮೆಂಟ್ ಆಗ್ತದೆ. ಹಾಗಾಗಿ ಆಮೇಲೆ ಕೂಲಿಕಾರರಿಗೆ ಕೆಲಸ ಈಗ ಉದ್ಯೋಗ ಆಕತ್ರಿ ಬಂದು ಸ್ವಲ್ಪ ಕಷ್ಟ ಆಗಿದೆ. ಮುಂಚೆಲ್ಲ ಇದ್ರ ಮೇಲೆ ಡಿಪೆಂಡ್. ಹಳ್ಳಿಗಳು ಸುತ್ತಮುತ್ತ ಹಳ್ಳಿಗಳು ಇದ್ರ ಮೇಲೆ ಡಿಪೆಂಡ್. ಹಿಂದೆ ವಿಜಯನಗರ ಆಳ್ಕೆ ಕಾಲದಲ್ಲಿ ನಮ್ಮ ಹಡಗಲಿಂದ ಹೂವನ್ನು ಹಂಪಿ ವಿರೂಪಾಕ್ಷಿಗೆ ಕಳಿಸ್ತಿದ್ರಂತೆ, ವಿಜಯನಗರ ಅರಸರ ಕಾಲದಲ್ಲಿ. ಅದು ಇಲ್ಲಿ ಮೊದಲಗಟ್ಟಿಯಿಂದ ಒಂದು ತೆಪ್ಪದಲ್ಲಿ ಇಟ್ಟು ಕಳಿಸಿದ್ರೆ ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಹೋದ. ಅವಾಗೆಲ್ಲ ಡ್ಯಾಮ್ ಗೇಮ್ ಏನು ಇರಲಿಲ್ಲಲ್ಲ, ನದಿಯಲ್ಲೇ ತೇಲ್ಕೊಂತ ಹೋದಾಗ ಅಲ್ಲಿ ದಿಡುಗಂತ ಇತ್ತು ಹಂಪಿಯಲ್ಲಿ. ಆ ದಿಡುಗಿಗೆ ಹೋಗಿ ಹಟ್ಕೊಂಡ್ರೆ ಅಲ್ಲಿ ಪೂಜಾರಿ ಬಂದು ಅದನ್ನು ಹೂವನ್ನು ಬಳಸ್ತಿದ್ರು. ಆ ಇತಿಹಾಸನ ಇದಕ್ಕೆ ಹಡಗಲಿಗೆ ಕಳಿಸ್ಬಿಡೋದು. ಅದಕ್ಕೆ ಯಾರು ಇದಿಲ್ಲ, ವ್ಯಕ್ತಿ ಇಲ್ಲ, ಯಾರು ಇಲ್ಲಿ ವ್ಯಕ್ತಿ ಇರಲ್ಲ. ಅರ್ಧದಲ್ಲಿ ನಿಂತ್ಕೋತಿರ್ಲಿಲ್ಲ ಅದು. ಅಲ್ಲ, ಅವಾಗೆಲ್ಲ ಏನು ಅಡ್ಡ ಏನು ಇರ್ತಿದ್ದಿಲ್ಲಲ್ಲ, ನದಿಯೆಲ್ಲ ಸರಾಗವಾಗಿ ನದಿ ಹೋಗ್ತಾ ಇರ್ತೈತೆ. ಅದರಲ್ಲಿ ಬೆಳಗ್ಗೆ 5 ಗಂಟೆ 6 ಗಂಟೆ ಸುಮಾರಿಗೆ ಅಲ್ಲಿ ಮುಟ್ಕೊಂಡ್ಬಿಡೋದು. ದಿನ ಸಾಯಂಕಾಲ ಇಲ್ಲಿ ಕಳಿಸಿದ್ರೆ ಬೆಳಗ್ಗೆ 5 ಗಂಟೆಗೆ ಮುಟ್ಕೊಂಡಿದ್ದ.
ಮುಟ್ಕೊಂಡು ಅಲ್ಲಿ ವಿರೂಪಾಕ್ಷೇಶ್ವರನಿಗೆ ಇದನ್ನು ಪೂಜೆಗೆ ಸಲ್ಲಿಸ್ತಿದ್ರು. ಹಾಗಾಗಿ ಅದು ಹಡಗಿನಲ್ಲಿ ಇಟ್ಟು ಕಳಿಸಿದಾಗ ಆವಾಗ ಹಡಗಲಿ ಅಂತಲೂ ಹೆಸರು ಬಂತಂತ ಒಂದು ಪ್ರತೀತಿ ಇದೆ ಹೇಳ್ತಾರೆ. ಆದರೆ ಈ ಸುವಾಸನೆ ಅಂದರೆ ನಿಮ್ಮ ಹಡಗಲಿ ಮಲ್ಲಿಗೆ ವಿಶೇಷ ಏನು ಸುವಾಸನೆ. ಆಮೇಲೆ ಇಳುವರಿ ಹೆಚ್ಚು. ಆಮೇಲೆ ಪ್ರತಿ ವರ್ಷನೂ ಇದನ್ನು ಕಟಾವು ಮಾಡಿ ನಮಗೆ ರೈತರಿಗೆ ಭಾಳ ಅನುಕೂಲ. ಇದೇನು ಒಂದ್ಸಲ ಹಾಕಿದ್ರೆ ಪರ್ಮನೆಂಟ್ ಇರುತ್ತಾ ಅಥವಾ ಮತ್ತೆ ಹಾಕ್ತಾ ಇರ್ಬೇಕು? ಹೇಗಿದೆ ಕೃಷಿ ಹೇಗೆ? ಇದು ನೋಡ್ರಿ, ಇದನ್ನು ನೆಲಕ್ಕೆ ಬಗ್ಗಿಸಿ ಸಸ್ಯ ಮಾಡ್ತೀರಿ. ಈ ಹರಿನ ನೆಲಕ್ಕೆ ಹಾಕಿ ಮಣ್ಣು ಹಾಕಿ ಸಸ್ಯ ಮಾಡ್ತೀವಿ. ಇದೈತಲ್ಲ ಸೆಲ್ಕಿಂದಾಗ್ಯವ್ರಿ ಹಿಂಗೆ ಹಾಕ್ಬೇಕು. ಮಣ್ಣು ಹಾಕ್ಬಿಡೋದು ಹಿಂಗೆ ಹಾಕಿಬಿಡು. ಈ ಥರ ಮಾಡಿದ್ರೆ ಈಗ ಇದೇ ಬೇರು ಇದು 1.5 ತಿಂಗಳಿಗೆ ಬೇರೆ ಸ್ಟಾರ್ಟ್ ಆಗೈತಿ. 3 ತಿಂಗಳಲ್ಲೇ ನಮಗೆ ಮತ್ತೆ ಸಸಿ ಹಚ್ಚಕ್ಕೆ ನಾಟಿ ಮಾಡೋಕ್ಕೆ ಸಿಗುತ್ತೆ. ಬೇರೆ ಕಡೆ ನೆಡ್ತೀರಾ? ಹೌದೌದ್ರಿ, ಅದೇ ಪ್ರೊಸೆಸ್. ಮಿನಿಮಮ್ ಸರಿಯಾಗಿ ಇಟ್ಕೊಂಡ್ರೆ 30 ವರ್ಷ ತನಕ ಬರ್ತೈತಿ. ಒಂದು ಸಲ ಹಚ್ಚಿದ್ರೆ 30 ವರ್ಷ ಇರ್ತೈತಿ. ಉದಾಹರಣೆ ಈ ಗಿಡ ಇದು ಈಗೆಲ್ಲ 15 ವರ್ಷ ಆತ್ರಿ ಇದು ತೋಟ ಹಾಕಿ. ಇದು ಒಂಥರ ಪರ್ಮನೆಂಟ್ ಕ್ರಾಪ್. ಕಿತ್ತಾಕೋದು ಮತ್ತೆ ಆ ಥರ ಇಲ್ಲ. ಆಮೇಲೆ ಅದು ಮೈಸೂರು ದುಂಡು ಐತಲ್ರಿ, ಅದು ಇತ್ತಿನ 4 ವರ್ಷ. 4 ವರ್ಷಕ್ಕೆ ತಾನೇ ಒಣಗ್ತಾ ಹೋಗ್ತದೆ. ಇದು ಒಣಗಲ್ಲ. ಇದು ಏನು ಮತ್ತೆ ಗೆದ್ಲೆ ಬರ್ಬೇಕು, ಅಡಿಗೆ ಬೇರೆ ಕಡೆ ಹುಳ ಬರ್ಬೇಕು. ಇಲ್ಲದ್ರೆ ಅವೆಲ್ಲ ಇಲ್ಲ ಅಂದ್ರೆ ಏನಿಲ್ಲ. ನಮ್ದು ಈಗ 15 ವರ್ಷದ ಗಿಡಗಳು ರೀ. ಕಡಿಮೆ ಅಂದ್ರೆ 30 ವರ್ಷ ಬರ್ತವೆ. 30 ವರ್ಷ ಬರ್ತವೆ. ವಾವ್, ಲಾಂಗ್ ಟರ್ಮ್ ಕ್ರಾಪ್ ಇದು. ಹೌದ್ರಿ. ಆಮೇಲೆ ಪ್ರತಿ 30 ವರ್ಷ ಬರುತ್ತೆ. ವರ್ಷದಲ್ಲಿ 6-7 ತಿಂಗಳು ಹೂ ಕೊಡ್ತಾ ಇರುತ್ತೆ. 5 ತಿಂಗಳು ಮಿನಿಮಮ್ ಸಾಕಷ್ಟು ಹೂ ಸಿಗುತ್ತೆ. 1 ತಿಂಗಳು ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ, ಆಮೇಲೆ ಎಂಡಿಂಗ್ ಕಡಿಮೆ ಆಗುತ್ತೆ. ಆಮೇಲೆ ಮಧ್ಯದಲ್ಲಿ ಜೂನಲ್ಲಿ ನಮ್ಗೆ ಹರಿಯೋಕ್ಕಾಗಲ್ಲ. ಕಡಿಮೆ ಅಂದ್ರೆ 1 ಗಿಡಕ್ಕೆ ಅರ್ಧ ಕೆಜಿ ಹೂ ಸಿಗುತ್ತೆ. 1 ಗಿಡಕ್ಕೆ ಸಿಗ್ತೈತೆ ಅರ್ಧ ಕೆಜಿ ಜೂನ್ ಜುಲೈನಾಗ. ಯಾಕಂದ್ರೆ ಅವಾಗ ವಿಶೇಷ ಮಳೆ ಆಗ್ತಿರ್ತೈತಿ. ನಾವೆಲ್ಲ ಗೊಬ್ಬರ ಹಾಕಿರೋದು ಅವಾಗ ತನ್ನಟಿಗೆ ತಾನ ಫಲ ಜಾಸ್ತಿ ಆಗುತ್ತೆ. ಓಕೆ. ಆಮೇಲೆ ನಿಮ್ಮ ಇದ್ರ ಹೇಗೆ ವ್ಯಾಪಾರ ಅಂದರೆ ಈಗ ಉದಾಹರಣೆಗೆ ಒಂದು ಗಿಡ ಇದೆ, ಸರಾಸರಿ ಎಷ್ಟು ಒಂದು 1/4 ಕೆಜಿ ಬರುತ್ತಾ? ಈಗ 1/4 ಕೆಜಿ 100 ಗ್ರಾಮ್ ಸಿಗುತ್ತೆ. ನಿಮ್ಗೆ ಹೇಗೆ ಮಾರ್ತೀರಿ? ಎಷ್ಟು ಕೆಜಿ ಮಾರ್ತೀರಿ ಪ್ರತಿದಿನ? ಈಗ ಇಲ್ಲಿ ಪ್ರತಿದಿನ ಕೆಲಸ ಇರುತ್ತೆ. ಸೊ ಎಷ್ಟು ಕೆಜಿ ಹರಿತೀರಿ? 3 ಈಗ ನಾವು ಏಪ್ರಿಲ್ನಿಂದ ಸ್ಟಾರ್ಟ್ ಆಗೈತೆ ರೀ. ಮೊದಲು 5 ಕೆಜಿ 6 ಕೆಜಿ 10 ಕೆಜಿ ತನಕ ನಾವು ಬಂದು ಈಗ 25 ಕೆಜಿ ಐತಿ ಪ್ರತಿದಿನ. 25 ಕೆಜಿ ಹೂ ಬರುತ್ತೆ. 25 ಕೆಜಿ ಹೂವನ್ನು ನಾವು ಬೆಳಗ್ಗೆ 11 ಗಂಟೆಗೆ ದಾವಣಗೆರೆ ಗದಗ ಕಳಿಸ್ತೀವಿ. ನಮ್ಮದೇ ರೈತರದ ಒಂದು ವೆಹಿಕಲ್ ಮಾಡಿವಿ. ಅದರಲ್ಲೆಲ್ಲ ಕೆಜಿಗೆ ಇಷ್ಟ ಅಂತ ಇದು ರೇಟ್ ಮಾಡಿರ್ತೀವಿ. ಲಗೇಜ್ ಅಂತಂದು ಇದು ಮಾಡ್ತೀವಿ. ಬೆಳಗ್ಗೆ ದಾವಣಗೆರೆ, ಗದಗ, ಆಮೇಲೆ ಹಾವೇರಿ, ಈ 3 ತಾಲೂಕಿಗೆ 11 ಗಂಟೆಗೆ ಕಳಿಸ್ತೀವಿ ರೀ. ಆಮೇಲೆ ಸುತ್ತಮುತ್ತ ಅನೇಕ ರೈತರು ಸೇರಿ ಒಂದು ವೆಹಿಕಲ್ ಮಾಡ್ಕೊಂಡಿರ್ತಾರೆ. ಹೌದೌದ್ರಿ. ಎಲ್ಲರೂ ಸೇರಿ ಹಡಗಲಿ ತಾಲೂಕಿನಾಗ ಎಷ್ಟು ತೋಟಗಳದಾವ ಅವರೆಲ್ಲರೂ ಸೇರಿ ವೆಹಿಕಲ್ಗಳು. ಗದಿಗೆ ಹೋಗೋದ ಬೇರೆ, ದಾವಣಗೆರೆಗೆ ಹೋಗೋದ ಬೇರೆ, ಹಾವೇರಿ ಹೋಗೋದು ಬೇರೆ. ಆಮೇಲೆ ತಿರುಗಿ ಮತ್ತೆ 1 ಗಂಟೆಗೆ ಒಂದ್ಸಲ ನಾವು ಹಾವೇರಿ ಕಳಿಸ್ತೀವಿ ರೀ. ಆಮೇಲೆ ಶಿವಮೊಗ್ಗ ಕಳಿಸ್ತಿದ್ವಿ. ಇತ್ತೀಚೆಗೆ ಶಿವಮೊಗ್ಗ ಬಿಟ್ಬಿಟ್ಟಿವಿ. ಯಾಕಂದ್ರೆ ಅಲ್ಲಿ ಇನ್ನೊಂದು ಬೇರೆ ಕಡೆಯಿಂದ ಬೇರೆ ಮಾಲ್ ಬರೋಕೈತೆ. ಹಾಗಾಗಿ ಶಿವಮೊಗ್ಗ ಒಂದು ಕ್ಯಾನ್ಸಲ್ ಆಗಿದೆ. ಮತ್ತು ಆಮೇಲೆ 2 ಗಂಟೆಗೆ ಮತ್ತೆ ದಾವಣಗೆರೆ ಕಳಿಸ್ತೀವಿ. ಆಮೇಲೆ ಇದಕ್ಕೆ ಹುಬ್ಳಿ ಕಳಿಸ್ತೀವಿ. ಒಟ್ಟು 4ರಿಂದ 5 ವೆಹಿಕಲ್ ನಮ್ಮ ದಿನ ಡೈಲಿ ಅಡ್ಡಾಡೋದು ಹೋಗ್ತವೆ. 1.5 ಎಕರೆಗೆ 25 ಕೆಜಿ ಬರುತ್ತೆ. ಇನ್ನೊಂದು ಎಕರೆ ಅಲ್ಲಿ ಬೇರೆ ಕಡೆಗೆ ಐತೆ, ಅದು ಬೇರೆ ಬರ್ತದೆ. ಎಷ್ಟು ಕೆಜಿ ಪ್ರತಿದಿನ ವೇರಿ ಆಗ್ತಿರುತ್ತೆ ಅಥವಾ ರೇಟ್ ಫಿಕ್ಸ್ ಇರುತ್ತೆ? ಇಲ್ಲ, ರೇಟ್ ಫಿಕ್ಸ್ ಇರಲ್ಲ. ಒಂದು ದಿನ ಅಮಾವಾಸ್ಯೆ ಬಂತು, ಅದ್ರ ಮುಂಚೆ ಒಂದಿನ ರೇಟ್ ಜಾಸ್ತಿ ಇರುತ್ತೆ. ಹಬ್ಬ ಬಂತು, ಅದ್ರ ದಿನ ಒಂದಿನ ರೇಟ್ ಜಾಸ್ತಿ ಇರ್ತೈತೆ. ಕಾಮನ್ ಆಗಿ ನಮ್ಗೆ ಈಗ ಸದ್ಯ 200 ರೂಪಾಯಿ ಸಿಗುತ್ತೆ ರೀ ಕೆಜಿಗೆ. ಆಷಾಢ ಅಂತಂದೇನು ಜೂನ್ ಜುಲೈನಾಗ ಏನು ಆಷಾಢ ಅಂತ ಬರ್ತದಲ್ಲ, ಅವಾಗ ಏಕದಮ್ 80 ರೂಪಾಯಿ 60 ರೂಪಾಯಿ ಆಗುತ್ತೆ. ಯಾಕಂದ್ರೆ ಆಷಾಢದಲ್ಲಿ ಹಬ್ಬ ಇಲ್ಲ. ಒಂದು ನಮಗೆ ಇಳುವರಿ ಎಂದು ಇವತ್ತು 25 ಕೆಜಿ ಬಂತು, ಅವತ್ತು 30ರಿಂದ 40 ಕೆಜಿ 50 ಕೆಜಿ ತನಕ ಬರುತ್ತೆ. ಮಾಲ್ನೂ ಜಾಸ್ತಿ ಇರುತ್ತೆ, ರೇಟ್ ಕಡಿಮೆ ಆಗ್ಬಿಡ್ತದೆ. ಅವಾಗ ನಮಗೆ ರೈತರಿಗೆ ಭಾಳ ತೊಂದರೆ ಆಗೋದು. ಅದೇ ಈಗ ಸರಾಸರಿ ಒಂದು 200 ರೂಪಾಯಿ ಸಿಗ್ತದೆ ಕೆಜಿಗೆ. 200 ರೂಪಾಯಿ ಸಿಗುತ್ತೆ. ಆಮೇಲೆ ಮದುವೆ ಅಮಾವಾಸ್ಯೆ ಹಬ್ಬಗಳಿದ್ರೆ 400 500 ಹಿಂಗೆ ಸಿಗುತ್ತೆ. ಮೊನ್ನೆ ಬಸವ ಜಯಂತಿ ರಂಜಾನ್ನಲ್ಲೇ 800 ರೂಪಾಯಿ ಮಾರಿದ್ರು ನಾವು. ಇದ್ರಾಗ ಈ ವರ್ಷ ಎಷ್ಟು ರಂಜಾನ್ ದಿನ 1000 ರೂಪಾಯಿ ಮಾರಿದ್ರು ಕೆಜಿ. ಇದೇ ಮಲ್ಲಿಗೆನ. ವಾವ್. ಅಲ್ಲಿ 25 ಕೆಜಿ ಅಂದ್ರೆ ಇಷ್ಟ ಆಯ್ತು ಅದಕ್ಕೆ. ಅವಾಗ 25 ಕೆಜಿ ಅಲ್ಲ, ರೇಟ್ ಮಗ್ಗಿ ಕಡಿಮೆ ಇರ್ತೈತೆ. ಇಳುವರಿ ಕಮ್ಮಿ. ಅವಾಗ ಇಳುವರಿ ಕಡಿಮೆ ಇರ್ತೈತಿ, ಹಬ್ಬ ಇರ್ತೈತಿ, ಅವಾಗ ಬೇಡಿಕೆ ಜಾಸ್ತಿ ಇರ್ತೈತಿ. ನಮಗೆ ಆಷಾಢದಾಗ ಹಬ್ಬ ಇರಲ್ಲ, ಇಳುವರಿ ಜಗ್ಗಿ ಬರ್ತೈತಿ. ಹೀಗಾಗಿ ಅದನ್ನ ಸರಾಸರಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ಪ್ರತಿ ದಿನ ನಿಮ್ಮಲ್ಲಿ ಒಂದು 10,000 ರೂಪಾಯಿ ಅಷ್ಟು ಹೂವು ಮಾರ್ತೀರಾ ನೀವು? ನಾವು 10,000 ರೂಪಾಯಿ ಮಾರ್ತೀವಿ ಅಂತ ಅನ್ನಂಗಿಲ್ಲ ರೀ. ಅದು ಇವತ್ತು ಮಾರ್ಕೆಟ್ ಇತ್ತಂದ್ರೆ 10,000 ರೂಪಾಯಿನ ಆಗ್ಬೋದು, 15,000 ಆಗ್ಬೋದು. ಮಾರ್ಕೆಟ್ ರೇಟ್ ಇಲ್ಲ ಅಂದ್ರೆ ನಮ್ಗೆ ಕೇವಲ
25 ಕೆ ಜಿಗೆ 2,500 ರೂಪಾಯಿ ಸಿಗ್ತೈತಿ. 100 ರೂಪಾಯಿ ಸತಿ ಮಾರ್ತೈತೆ ರೀ ಮಾರ್ಕೆಟ್. ಆಮೇಲೆ ಅಲ್ಲಿ ಹೋದ್ಮೇಲೆ ಮಾರ್ಕೆಟ್ನಲ್ಲೇ ಕಮಿಷನ್ ಇದೆ, ನಮ್ಮ ಲಗೇಜ್ ಇದೆ. ಆಮೇಲೆ ಅಲ್ಲಿ ಮಧ್ಯವರ್ತಿಗಳ್ನು ಅವರೆಲ್ಲ ತಕ್ಕೊಂಡು ನಮಗೆ ಇದು ಮಾಡ್ತಿರ್ತಾರೆ. ಜೊತೆಗೆ ನಿಮ್ದು ಖರ್ಚಿದೆ. ಖರ್ಚು ಅಂತ ಕಾಮನ್ ರೀ ಅದು. ಬರೀ ಬಿಡಿಸೋದಷ್ಟೇ ಅಲ್ರಿ, ಇದು ಹುಲ್ಲು ತೆಗಿಸ್ಬೇಕು, ಆಮೇಲೆ ಎಣ್ಣೆ ಹೊಡಿಬೇಕು, 15 ದಿನಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ಬೇಕು. ಮೊದಲೆಲ್ಲ ನಾವೆಲ್ಲ 70ರಿಂದ 85 ತನಕ ಇವಕ್ಕೆಲ್ಲ ಎಣ್ಣೆ ಹೊಡಿತಿದ್ದಲ್ರಿ. ಅವಾಗ ಒಂದಿಷ್ಟು ಪೌಡ್ರ್ ಸಿಗೋದು, ಮೆಲಾತಿನ್ ಪೌಡ್ರ್, ಬೇಸಿಕ್ ಪೌಡ್ರ್ ಹೋಗ್ತಿದ್ವಿ. ಅದಕ್ಕೆ ಕಂಟ್ರೋಲ್ ಆಗೋದು. ಈಗ ಎಷ್ಟು ನಮ್ಮನೆ ಎಣ್ಣೆ ಹೊಡೆದ್ರೂ ವಾರಕ್ಕೊಂದ್ಸಲ ಎಣ್ಣೆ ಹೊಡೆಯಲೇಬೇಕು, 15 ದಿನಕ್ಕಾರ ಹೊಡಿಬೇಕು. ಹೂವು ಹುಳ ಬರುತ್ತಾ? ಹೌದು ರೀ, ಹೂವಿಗೆ ಜಾಸ್ತಿ ಮತ್ತೈತೆ. ಇದಕ್ಕೊಂದು ಬಾಲ್ ಹುಳ ಬರ್ತೈತೆ ರೀ ಸಣ್ಣದು. ಇದೇನೈತಿಲ್ಲ ಇಲ್ಲಿ ಬಂದು ಕುತ್ಕೊಂಡ್ರಂದ್ರೆ ಮಗ್ಗಿ ಕೆಳಗೆ ಕುಂದಿರ್ತೈತಿ. ಈ ಕಣ್ಣ ತಿಂದ್ಬಿಟ್ರೆ ಅದು ಹೂವು ಅಲ್ಲೇ ಇದಾಗಿಬಿಡ್ತೈತೆ ಅಷ್ಟೇ. ಅಂದ್ರೆ ಈ ತೊಟ್ಟೆ ಹೋಯ್ತು, ತೊಟ್ಟೆ ಹೋತಂದ್ರೆ ಮೇಲೆ ಹೂ ಬರಲ್ಲ ಅಲ್ರಿ. ಈ ತೊಟ್ಟೆ ಹೋಗ್ಬಿಟ್ರೆ ಉಪಯೋಗ ಇಲ್ಲ. ಎಲ್ಲ ಉಪಯೋಗ ಇಲ್ಲ, ಅದನ್ನು ಕಂಟ್ರೋಲ್ ಮಾಡ್ಬೇಕು ನೀವು. ಕಂಟ್ರೋಲ್ ಮಾಡ್ಬೇಕು. ಆಮೇಲೆ ಇನ್ನೊಂದು ಇದು ಬರ್ತೈತೆ, ವೈಟ್ ಗುಳಿಗಳ ಥರ ಮಜ್ಜಿಗೆ ರೋಗ ಅಂತೀವಿ ನಾವು. ವೈಟ್ ಬಂದಾಗ ಇದು ಮಗ್ಗು ಬರೋದಲ್ರಿ, ಅದು ಬರೀ ಎಲ್ಲ ಗುಳಿಗಳು ಬಂದುಬಿಡ್ತೈತೆ. ಆಮೇಲೆ ಸ್ಟಾರ್ಟಿಂಗ್ನಾಗ ಇತ್ತೀಚೆಗೆ ಮೊದಲೆಲ್ಲ ಇದ್ದೇ ಅಲ್ಲ, ಈಗ ಒಂದು 5 ವರ್ಷದಿಂದ ರೆಡ್ ಮೈಟ್ಸ್ ಅಂತಂದು ಹೊಸ ರೈತರಿಗೆ ಕಲೆ ಬಿದ್ದೈತೆ. ಬಿಸಿಲು ಜಾಸ್ತಿ ಇದ್ದು ಹವಾಮಾನ ಹಾರಡುತ್ತಂದ್ರೆ ರೆಡ್ ಮೈಟ್ಸ್ ಬರ್ತೈತೆ ರೀ. ಅವಾಗ ಅದನ್ನು ಕಂಟ್ರೋಲ್ ಮಾಡಲಿದ್ರೆ ಪೂರ ಎಲೆ ಎಲ್ಲ ಕೆಂಪಾಗಿ ಹೋಗ್ಬಿಡ್ತೈತೆ ರೀ. ಅದೆಲ್ಲ ನುಸಿ ರೋಗ ಟೈಪ್ ಎಲ್ಲ ಎಲೆಲ್ಲ ತಿಂದ್ಬಿಡ್ತೈತೆ. ಅದು ಹೌದು. ಇದು ಬಂದ್ರೆ ಜಾಸ್ತಿ ಮಗ್ಗು ಬರಲ್ಲ ರೀ. ಮಗ್ಗೇನ ಇದಾಗಲ್ಲ, ಇಳುವರಿ ಕಡಿಮೆ ಆಗತ್ತೆ ಅಷ್ಟೇ. ಅಂದರೆ ಇದು ರೋಗ ಇದು ರೋಗ ರೀ ಅದು. ಅಂದರೆ ಈ ಒಂದು 5 ತಿಂಗಳು ಅಥವಾ 6 ತಿಂಗಳು ಹೂವು ಏನು ಬರುತ್ತಲ್ಲ, ಸರಾಸರಿ 1 ಎಕರೆ ಭೂಮಿ ಇದ್ದರೆ ಮಲ್ಲಿಗೆ ಹೂವಿನ ಬಳ್ಳಿ ಒಬ್ಬ ರೈತನ ಆದಾಯ ಎಷ್ಟಿರಬಹುದು? ಮಿನಿಮಮ್ ರೇಟ್ ಕರೆಕ್ಟಾಗಿ ಸಿಕ್ಕರೆ ಒಂದು 2.5ರಿಂದ 3 ಲಕ್ಷ ರೂಪಾಯಿ ಖರ್ಚು ತೆಗೆದು 1 ಎಕರೆಗೆ 2.5ರಿಂದ 3 ಲಕ್ಷ ಉಳಿಸ್ಬೋದು. ಸರಿಯಾಗಿ ದುಡ್ಡು ಸರಿಯಾಗಿ ರೇಟ್ ಸಿಗ್ಬೇಕು ರೀ. ರೇಟಿನ ಮೇಲೆ ನಾವು ಡಿಪೆಂಡ್ ಅನ್ನ. ಇಳುವರಿಯನ್ನು ಹೆಂಗೆ ತೆಗಿತೀವಿ ರೈತರು, ಅದರ ಬಗ್ಗೆ ಏನು ಯೋಚನೆ ಮಾಡಲ್ಲ. ಗೊಬ್ಬರ ಹಾಕ್ತೀವಿ, ಎಣ್ಣೆ ಹೊಡಿತೀವಿ, ಏನೋ ಮಾಡ್ತೀವಿ. ಅಲ್ಲಿ ಮಾರ್ಕೆಟ್ನಲ್ಲಿ ರೇಟ್ ಸಿಗ್ಬೇಕು ರೀ. ಅದೇ ನಮ್ಗೆ ಇಂಪಾರ್ಟೆಂಟ್. ಯಾವ್ದಾರ ಒಂದು ಬೇರೆ ಹೂವು ಇತ್ತೀಚಿನ ದಿನದಲ್ಲಿ ಹೊಸ ನಮ್ಮನೆ ತಳಿಗಳನ್ನ ಹೂವು ಕಂಡು ಹಿಡಿದ್ಬಿಡ್ತಾರೆ. ಅವು ಬಂದ ತಕ್ಷಣ ಇದ್ರದ್ದು ಕೆಲಸ ಜಾಸ್ತಿ ರೀ. ಅಲ್ಲಿ ಮಾಲಿ ಕಟ್ಟಬೇಕು. 1 ಕೆಜಿಗೆ ಅಲ್ಲಿ 50 ರೂಪಾಯಿ ತಗೊಂತಾರೆ ಇದು ಬಿಡಿ ಇದನ್ನು ಕಟ್ಟೋಕ್ಕೆ. ಅದು ಏನಿಲ್ಲ, 1 ಕೆಜಿಗೆ ಬಿಡಿಸೋದು ಕಡಿಮೆ, ಆಮೇಲೆ ಅಲ್ಲಿ ಕೆಲಸನೂ ಜಲ್ದಿ ಆಗುತ್ತೆ. ಉದಾಹರಣೆಗೆ ಸೇವಂತಿಗೆ, ಅದೇ ನೀನು ಹಿಂಗೆ ಇಟ್ಟು 10 ಚುಚ್ಚಿ ಒಂದು ಹಾರ ಮಾಡ್ತಾರೆ. ಇದು ಕನಿಷ್ಠ ಅಂದರೆ ಒಂದು 2,000 ಕಾಲು ಕೆ ಜಿಯಿಂದ 400 ಗ್ರಾಮ್ ಮಗ್ಗಿ ಬೇಕು ರೀ ಒಂದು ಹಾರ ಕಟ್ಟೋಕ್ಕೆ. ಅವನ್ನೆಲ್ಲ ಚುಚ್ಚಬೇಕಾದ್ರೆ ಟೈಮ್ ತಗೊಂತದೆ. ಹಾಗಾಗಿ ಈಗ ಇದ್ರದ್ದು ಸ್ವಲ್ಪ ಜನರಿಗೆ ಕಷ್ಟ ಅನ್ನಿಸ್ಕೊಂಡು ಎಲ್ಲರ ಇದಕ್ಕೆ ಹೋಗಿಬಿಡ್ತಾರೆ. ಹೌದಾ, ಸುಗಂಧರಾಜ 200 ಗ್ರಾಮ್ ಸಿಕ್ಕರೆ ಅಂದರೆ ಒಂದು ಹಾರ ಮಾಡ್ತಾರೆ. ಇದು ಕಡಿಮೆ ಅಂದರೆ 400 ಗ್ರಾಮ್ ಬೇಕು. ಆಮೇಲೆ ಕೆಲಸನೂ ಇರ್ತೈತೆ. ಹಿಂಗಾಗಿ ಕೆಲಸ ಜಾಸ್ತಿ ತಗೊಂತೈತೆ. ಈ ಥರ ತಾಳ್ಮೆ ಕಡಿಮೆ ಆಗೋದಕ್ಕೇನು ಮುಂಚೆ ಅತಿ ಜಲ್ದಿ ನಮಗೆ ಆಗ್ಬೇಕು. ತಾಳ್ಮೆಗಿನ್ನ ಅದೇ ನಮಗೆ ಇದು ರೆಡಿ ಐತೆನಪ್ಪ, ಇದನ್ನು ಕೊಟ್ಬಿಡ ಅಂದ್ಬಿಡ್ತಾರೆ. ಅದನ್ನು ಅವಾಗೆಲ್ಲ ನಾವೆಲ್ಲ ಮದುವೆಗೆ ಅಂದರೆ ಸ್ಪೆಷಲಾಗಿ 3 ದಿಂಡು 2 ದಿಂಡಿನ ಹಾರನ ನಾವು ಮಾಡಿಸ್ತಿದ್ವಿ. ಹೌದೌದು, ಮದುವೆಗಾಗಿ ಸ್ಪೆಷಲಾಗಿ ಮಾಡಿಸ್ತಿದ್ವಿ. ಈಗ ಏನಾಗಿರುತ್ತೆ, ಯಾವುದೋ ಇದ್ದದ್ದು ಕೊಟ್ಬಿಡಪ್ಪ ಒಯ್ದು ಬಿಡ್ತೀವಿ ಅಂತಾರೆ. ನಾವು ಹೇಳಿ ಉದ್ದೇಶಪಟ್ಟು ಹಿಂದೆಲ್ಲ ಯಾರು ಬಂದ್ರೆ ಮಾಡಿಸ್ಕೊಂಡು ಹೋಗ್ತಾರೆ. ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಕಜಿನ್ ಬ್ರದರ್ ಅದಾರ, ಅವರೆಲ್ಲ ಇಲ್ಲೇ ಮಾಲಿ ಕಟ್ಸ್ಕೊಂಡು ಹೋಗೋರು ಮದುವೆಗೆಲ್ಲ. ಚೆನ್ನಾಗಿರ್ತೈತಿ ನಿಮ್ಮ ಮಲ್ಲಿಗೆ ಅಂತಂದು ಇಲ್ಲಿ ಕಟ್ಸ್ಕೊಂಡು ಹೋಗೋರು. ಈಗ ಅದಲ್ಲ. ಆಮೇಲೆ ನಂದಿ ಮಗ್ಗು ಅಂತ ಬಂದೈತೆ ರೀ, ತುಮಕೂರಲ್ಲಿ ಬೆಳಿತಾರೆ ಅದನ್ನು. ಆ ನಂದಿ ಮಗ್ಗು ಬಂದಮೇಲೆ ಇದನ್ನು ಮುಟ್ಟೋದೇ ಅಲ್ಲ. ಅದು 4 ದಿನ ಆದ್ರೆ ಹಾಳೋದಲ್ಲ ರೀ. ಅದಕ್ಕೆ ಸ್ಮೆಲ್ ಇರಲ್ಲ. ಅದನ್ನು ಆ ಸ್ಮೆಲ್ ಇಲ್ಲದ ಮಗ್ಗಿಗೆ ಸೇಂಟ್ ಹಾಕಿ ಕೊಡ್ತಾರೆ. ಹೂಗೆ ಸ್ಮೆಲ್ ಇಲ್ವಾ? ಅದಕ್ಕೆ ಸ್ಮೆಲ್ ಇಲ್ಲ ರೀ. ಒರಿಜಿನಲ್ ಇಲ್ಲ, ದುಂಡು ಇರ್ತೈತಿ. ಆಮೇಲೆ ನೋಡೋಕೆ ಚೆನ್ನಾಗಿ ಕಾಣ್ತೈತಿ. ಆ ಮಗ್ಗು ಈಗ ಮಾರ್ಕೆಟ್ನಲ್ಲಿ ಅದು ಬರೀ 100 ರೂಪಾಯಿ 1 kg. ಅದಕ್ಕೆ ಸ್ಪ್ರೇ ಹೊಡೆದು ಕೊಡ್ತಾರೆ. ಅದು ಜಲ್ದಿ ಆಗೈತಿ ಕೆಲಸ. ಅವ್ರಿಗೆ ಕೆಲಸ ಜಲ್ದಿ ಆಗುತ್ತೆ. ಆಮೇಲೆ ಇದಕ್ಕೇನೆ ರೇಟ್ ಜಾಸ್ತಿ ತಗೊಂತಾರೆ. ಅವ್ರು 100 ರೂಪಾಯಿ kg ತಗೊಂಡ್ರೆ 1 kgನ ಅವರು ಜಾಸ್ತಿ ಆಗುತ್ತೆ. ಅದು ನೋಡೋಕೆ ಅಟ್ರಾಕ್ಷನ್ ಕಾಣುತ್ತೆ. ಇದು ಈಗ ಅವ್ರಿಗೆ ಅದು ಬೇಕಾಗಿರಲ್ಲ, ಅದು ಬೇಕಾಗುತ್ತೆ. ರೈತರ ಪರಿಸ್ಥಿತಿ ಅಲ್ಲಿ ಹಾಗಾಗಿ ಇದಕ್ಕೊಂದು ಸ್ವಲ್ಪ ಇತ್ತೀಚೆಗೆ ಕಷ್ಟ ಆಗಿದೆ. ಅವಾಗ ಎಲ್ಲರೂ ನೀವು ಹಡಗಲಿ ಹಾರ ಕಳ್ಸೋಣನ್ರಿ. ಹಡಗಲಿ ಹಾರ ಫೇಮಸ್ ಇತ್ತು. ಈಗ ಅದು ಸ್ವಲ್ಪ ಕಡಿಮೆ ಆಗ್ತಾ ಬಂದೈತೆ.
ಈಗ ನೀವು ತಲೆತಲಾಂತರದಿಂದ ಇದೇ ಮಾಡ್ತೀರಿ? 73ರಿಂದ ನಾನು ಈ ಫೀಲ್ಡಿಗೆ ಬಂದಿರೋದ್ರಿ. ನಾನು 72ರಿಗೆ SLC ಮಾಡ್ತಿದ್ದೆ. ಬಂಗಾರ ಮನುಷ್ಯ ಬಂದಾಗ 72 ಪಿಕ್ಚರ್ ಅದು. ಅವಾಗ ಇವರು SLC ಮಾಡ್ಬಿಟ್ಟಾರಣ್ಣ. ಮೈಸೂರು ಮಲ್ಲಿಗೆ ದುಂಡು ಮಲ್ಲಿಗೆ. ಅವಾಗ SLC ತುಂಬ ದೊಡ್ಡ ಓದಬಹುದು. ಅಲ್ಲ, ದೊಡ್ಡ ಓದಂದ್ರೂ ಅವಾಗ ನೌಕರಿಗೆ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕಂತ ಯಾರಲ್ಲೇ ತಲೆಯಲ್ಲಿ ಇರ್ತದಿಲ್ಲ. ನಮ್ಮ ಭೂಮಿ ಐತಪ್ಪ, ನಮ್ದ್ರಾಗ 10 ಮಂದಿ ಕೆಲ್ಸಕ್ಕೆ ಬರ್ತಾರೆ, ಅವ್ರಿಗೆ ಮೇಂಟೈನ್ ಮಾಡಿರಿ, ಹೋಗಿ ಅಲ್ಲಿ ಯಾರೋ ಇನ್ನೊಬ್ರು ಕೈಯಾಗ ದುಡಿತೀರಲ್ಲ ಅನ್ನೋ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇತ್ತು. ನಮ್ಮಲ್ಲೆಲ್ಲ ಯಜಮಾನ್ರು ಅದನ್ನ ಹೇಳ್ತದ್ದು, ಭೂಮಿಲಿ ಮಾಡೋದೇ ದೊಡ್ಡತನ ಅವಾಗ. ಭೂಮಿಯಲ್ಲಿ ಮಾಡಬೇಕು, ಆಮೇಲೆ 10 ಆಕಳ ಕಟ್ಟಬೇಕು, ಒಂದು 4 ಎತ್ತಿ ಎತ್ತು ಕಟ್ಟಬೇಕು. ಅದನ್ನೆಲ್ಲ ಮಾಡಿದ್ರೆ ಇದು ನಾವು ರೈತರಾಗಿ ಬಲ ಐತಿ ಅಂತ ಹೇಳ್ತಿದ್ರು. ಅವಾಗ ನೌಕರಿ ಇನ್ನೊಬ್ರಿಗೆ ಹೋಗಿ ಅವ್ರಿಗೆ ಸಾಲ ಮಾಡಿದ್ರೆ ಅವ್ನು ಹೇಳ್ದಂಗೆ ಕೇಳ್ಬೇಕು, ಯಾಕಂತ ಒಂದು ನಮ್ಮನ್ನೆಲ್ಲ ಇದನ್ನು ಮಾಡ್ತಿದ್ರು. ಅವಾಗ ಮದುವೆ ಮಗಳ ಕನ್ಯೆ ಕೊಡ್ಬೇಕಾದ್ರೆ ಅಂದ್ರೆ ಅವ್ರ ಮನೆಗೆ ದನಗಳು ಎಷ್ಟು ಅದಾವೆ, ಅವ್ರ ಮನೆ ಕಂದಲದ ಒಂಟು ಎಷ್ಟೈತಿ ಅಂತ ಕೇಳ್ತಿದ್ರು. ಈ ದನ ತಿಂದು ಬಿಟ್ಟದ್ದು ವೇಸ್ಟ್, ಅದು ಕಂದಲದ ಒಂಟು ಗ್ವಾದ್ಲಿರ್ಬೇಕು, ಇಲ್ಲ ಕಂದಲದ ಒಂಟು ಇರ್ಬೇಕು, ಅಂದ್ರೆ ಅಷ್ಟು ಅವರು ಅಭಿವೃದ್ಧಿ ಆಗಿರ್ತಾರಂತ ಅದನ್ನ ಲೆಕ್ಕ ಹಾಕೋರು. ಅದನ್ನ ಲೆಕ್ಕ ಹಾಕ್ಯಾರ. ಯಾರು ನೌಕರಿ ಕೇಳ್ತಿದ್ದಿಲ್ಲ ಮುಂಚೆ. ಅವ್ರ ಮನೆಗೆ ಹೆಂಗೈತಿ, ಅವ್ರದ್ದು ವಾತಾವರಣ ಹೆಂಗೈತಿ, ಅದನ್ನ ಅಷ್ಟೇ ನೋಡ್ತಿದ್ದು. ಈಗ ಅದನ್ನು ನೋಡೋಲ್ಲ. ಅವ್ರ ಮನೆಗೆ ಆ ತಾಯಿ ಅದಲ್ಲ, ತಂದೆ ಅದಲ್ಲ, ಯಾರೆಲ್ಲ ಆಸ್ತಿ ಐತೆ, ನೌಕರಿ ಐತೆ, ಇವೆರಡ ಕೇಳೋದು. ಈಗ ಆಕ್ಚುಲಿ ಹಸು ಇದ್ರೆ ಎಣ್ಣೆ ಕೊಡಲ್ಲ, ಭೂಮಿ ಇದ್ರಂತೂ ಕೊಡೋದೇ ಇಲ್ಲ. ಭೂಮಿ ಬೇಕು, ಭೂಮಿ ಬೇಕು, ಆದರೆ ಇವೆಲ್ಲ ಜಂಜಾಟ ಇರಬಾರ್ದು, ಕೃಷಿ ಇರಬಾರ್ದು, ಬಟ್ ಆಸ್ತಿ ಇರಬೇಕು. ಅಯ್ಯೋ, ಹಾಗಾಗಿ ರೈತಕ್ಕೆ ಎಲ್ಲರೂ ಬಿಟ್ಟು ಸಿಟಿ ಸೇರ್ತಾ ಇದ್ದಾರೆ. ಮತ್ತು ಹೇಗೆ ಮುಂದೆ ಈಗ ಅದು ಪ್ರಕೃತಿ ನೇಮ, ಅದು ಮುಂದೆ ಹೆಂಗೆ ಆಗ್ತದೆ ಹಂಗೆ ಹೋಗ್ತಾ ಇರೋದು. ನಾವೆಲ್ಲ ಶೇಂಗಾ ಬೆಳಿತಿದ್ವಿ, ಏನು ಹಾಕ್ತಂಗೆ 25ರಿಂದ 30 ಚೀಲ ಶೇಂಗಾ ಬೆಳಿತಿದ್ವಿ, ಏನು ಆಗ್ತಿದ್ದಿಲ್ಲ. ಬಿತ್ತಿದ್ವಿ, ಕಳೆ ತೆಗಿತಿದ್ವಿ, ಇದನ್ನು ಮಾಡ್ತಿದ್ವಿ. ಈಗ ಅದಕ್ಕೆಲ್ಲ ಗೊಬ್ಬರ, ಎಣ್ಣೆ, ಸ್ಪ್ರೇ ಬೇಕೇ ಬೇಕು. ಜೋಳ ಹಾಕಿದ್ರೆ ಕನಿಷ್ಠ ಅಂದ್ರೆ 11 ಅಡಿ ಬೆಳೆದ ತಿಂತಿದ್ವಿ, ಅದು ಇಷ್ಟ ತೇನಿ 11 ಅಡಿ ಬೆಳೆದಿರ್ತದೆ. ಅದಿಷ್ಟು ಮೇವು ಒಂದು ವರ್ಷಕ್ಕೆ ನಮ್ಗೆ 6 ಎತ್ತು, ಒಂದು 20 ದನಗಳು, ಎಮ್ಮೆ ಬಂತು, ಆಕಳ ಕರು ಎಲ್ಲ ಬಂತು, ಒಂದು 20 ದನಕ್ಕೆ ನಾವು ಮೇಂಟೈನ್ ಮಾಡ್ತಿದ್ವಿ. ಈಗ ಮೇವು ಕೇಳೋಂಗಿಲ್ಲ, ಯಾಕಂದ್ರೆ ದನ ಕಟ್ಟಂಗಿಲ್ಲ. ದನ ಇಲ್ಲ, 2 ಕಟ್ಕೊಂಡಿವಿ, ಒಂದು ಏನೋ ನಮ್ಮ ಮನೆ ಪೂರ್ತಿಯಾಗ. ಅದು ಯಾಕೆ ಎಲ್ಲರಿಗೆ ಏನು ಕಟ್ತಾರೆ, ಜೆರ್ಸಿ, HF ಇವನು ಕಟ್ತಾರೆ, ಯಾಕಂದ್ರೆ ಬರೀ ಹಾಲಿನ ಪೂರ್ತಿಯಾಗ ಕಟ್ತಾರೆ. ನಾವು ಮನೆ ಪೂರ್ತಿಯಾಗ ಒಂದು ಗಿರ್ರು, ಒಂದು ಜವರಿ ಆಕಳ ಕಟ್ಕೊಂಡಿವಿ. ಈಗ ನಾವೆಲ್ಲರೂ ಎಲ್ಲಿ ಹೋಗಿವಿ, ದುಡ್ಡಿನಿಂದ ಹೋಗಿಬಿಟ್ಟಿವಿ ಅಷ್ಟೆ. ನಾವಿಂದೆಲ್ಲ ಕಾಸ್ಮೆಟಿಕ್ಸ್ ಬಳಸ್ತಿದ್ದೆ ಅಲ್ಲ. ಹಳ್ಳದ ದಂಡೆಗೆ ಹೋಗ್ತಿದ್ವಿ, ಅಲ್ಲಿ ಸೌಳು ಅಂತ ಸಿಗ್ತಿತ್ತು, ಮಣ್ಣು. ಆ ಮಣ್ಣು ತಂದು ಬಟ್ಟೆಗೆ ಹಾಕಿ ಸೋಸಿ ಆ ನೀರನ್ನ ತೆಲಿಗೆ ಹಚ್ಕೊಂಡು ಸೋಪ್ ಟೈಪ್ ಬಳಸ್ತಿದ್ವಿ. ಬಟ್ಟೆ ಆದರೆ ನೆನೆ ಹಾಕ್ತಿದ್ವಿ. ನೀವೇನು ಈಗ ಸರ್ಫ್ ಹಾಕ್ತಿರಲ್ಲ, ಹಂಗೆ ಬಟ್ಟೆ ನೆನೆ ಹಾಕ್ತಿದ್ವಿ ಸೌಳಲ್ಲಿ. ನಮ್ಗೆ ಯಾವ 10 ರೂಪಾಯಿ ಖರ್ಚು ಇರ್ತಿದ್ದಿಲ್ಲ. ಈಗ ಕೊಬ್ಬರಿ ಎಣ್ಣೆ ಔಡ್ಲನ್ನ ಗಾಣ ಮಾಡಿ ಮನೆಗೆ, ಅಂದ್ರೆ ಗಾಣ ಅಂದರೆ ತಿರೋದು, ಹರಳೆಣ್ಣೆ, ಅದನ್ನು ತಿರುವಿ ಎಣ್ಣೆ ತೆಗಿತಿದ್ರು. ಅದನ್ನ ಎಣ್ಣೆ ತೆಲಿಗೆ ಹಚ್ತಿದ್ವಿ, ಫುಲ್ಲಿಂಗ್ ದಟ್ಟವಾಗಿರೋದು. ಅದನ್ನೇ ಬಳಸ್ತಿದ್ವಿ. ಆಮೇಲೆ ಕುಸಿವಿ, ಮೊದಲೆಲ್ಲ ಕುಸಿ ಮನೆಯಲ್ಲೇ ಎಣ್ಣೆ ಹಾಕಿ ಮನೆಗೆ ಊಟ ಮಾಡ್ತಿದ್ವಿ, ಶೇಂಗಾ ಎಣ್ಣೆ ಹಾಕಿ ಮನೆಗೆ ಊಟ ಮಾಡ್ತಿದ್ವಿ. ಈಗೆಲ್ಲ ಅವೆಲ್ಲ ಎಲ್ಲ ಪ್ಯಾಕೆಟ್ ತರ್ತೀವಿ, ನಾವು ಈಗ ಪ್ಯಾಕೆಟ್ ತರ್ತೀವಿ. ನಾವು ಅವಾಗೆಲ್ಲ ಚಾಕ್ಲೇಟ್ ತಿಂತಿದ್ದಿಲ್ಲ. ವರ್ಷಕ್ಕೆ ಒಂದು ಕಡಿಮೆ ಅಂದರೆ ಒಂದು 25 kg ಒಂದು ಚಾಪಿ ಬರ್ತದೆ, ಖಜ್ರದ್ದು ಒಂದು ಚಾಪಿ ತಂತು ಮ್ಯಾಗಿನ ಜಂತಿ ಕಟ್ತಿದ್ರು. ಮುಂಜಾನೆ ಶಾಲೆಗೆ ಹೋಗಕ್ಕೆ, ಹೊಲಕ್ಕೆ ಹೋಗ್ಬೇಕಂದ್ರೆ ಒಂದಿಷ್ಟು ಹಿಂಗೆ ತೆಗಿಯೋದು ಕೊಟ್ಬಿಡೋರು ಹುಡುಗರಿಗೆ. ಚಾಕ್ಲೇಟ್ ಕೊಡ್ತಿದ್ದಲ್ಲ, ಶಾಲೆಗೆ ಹೊಲ್ದಾಗ ಹೋಗಂದ್ರೆ ಅದು ಒಂದಿಷ್ಟು ತೆಗೆದು ಕೊಟ್ಬಿಟ್ರೆ, ಅದು ಈಗ ಚಾಕ್ಲೇಟ್ ಕೊಡ್ತೀವಿ ಬಾ ಅಂತೀವಿ, ಬಿಸ್ಕಟ್ ಕೊಡ್ತೀವಿ, ಅವೆಲ್ಲ ಏನೂ ಇರಲಿಲ್ಲ. ಅವಾಗಿನ ಪರಿಸರ ಹಿಂಗಿತ್ತು. ಅಪ್ ಟು ಎಲ್ಲಿವರೆಗೆ 85 ತನಕ. 85ರಿಂದ ಇವು ಚಾಕ್ಲೇಟು, ಬಿಸ್ಕತ್ತು, ಬ್ರೆಡ್ಡು ಇವು ಸ್ಟಾರ್ಟ್ ಆದವು. ಆರೋಗ್ಯ ಕೈ ಕೊಡ್ತಾ ಬಂತು. ಆರೋಗ್ಯ ಕೆಲವ್ರಿಗೆ ಕೈ ಕೊಡ್ತೈತಿ, ಕೆಲವ್ರಿಗೆ ಅದು ಪ್ರಕೃತಿ ನೇಮ್ ರೀ. ಅಲ್ಲ, ಅವಾಗೆಲ್ಲ ಹೆಚ್ಚು ರೈತರಿಗೆ ಖರ್ಚು ಇರ್ತದಿಲ್ಲ, ಅದು ನಮ್ಗೆ ಇಂಪಾರ್ಟೆಂಟ್. ಬೆಳೆದೆಲ್ಲ ಉಳಿಯೋದು ಇರೋದು. ನಾವು ಕಡಿಮೆ ಅಂದರೆ ಗುರಾಳು ಬೆಳಿತಿದ್ವಿ, ಹೆಸರು ಬೆಳಿತಿದ್ವಿ, ಮಡಿಕೆ ಬೆಳಿತಿದ್ವಿ, ತೊಗರಿ ಬೆಳಿತಿದ್ವಿ. ಈಗೇನಿಲ್ಲ, ಮೆಕ್ಕೆಜೋಳ ಹಾಕೋದು, ತಗೊಂಡು ಹೋಗೋದು, ಮಾರ್ಕೆಟಿಗೆ ಕೊಡೋದು, ಚೀಲ ಹಿಡ್ಕೊಂಡು ಸಂತಿ ಮಾಡ್ಕೊಂಬರೋದು. ಹೀರೆಕಾಯಿ ಬೆಳಿತಿದ್ವಿ, ಜವಳಿಕಾಯಿ ಬೆಳಿತಿದ್ವಿ, ಬೆಂಡೆ, ಅವೆಲ್ಲ ರೋಗ ಎಣ್ಣೆ ಹೊಡಿದಂಗೆ ಬರೋದು. ಇವು ಯಾವಕ್ಕೂ ಎಣ್ಣೆ ಮುಡಿಸ್ಲಿದ್ರೆ ಬರೋದೇ ಇಲ್ಲ. ಈಗ ನಾವು ಹಾಕಿದ್ರು ಅದಕ್ಕೆ ಸ್ಪ್ರೇ ಮಾಡಲಿದ್ರೆ ನಮ್ಗೇನು ಸಿಗೋಲ್ಲ. ಅವಾಗ ಏನು ಪ್ರಕೃತಿಯಾಗೆ ಬರ್ತದ್ದು. ಅವಾಗ ಬೀಜಗಳೆಲ್ಲ ನೀವೇ ಮಾಡ್ಕೊತಿದ್ರಿ? ಇಲ್ಲ, ಅವೆಲ್ಲ ಒಣಗಿ ಬಿಡ್ತಿದ್ದವು ರೀ. ಒಣಗಿದ್ದು ಕೊಯ್ಕೊಂಬಂದು ಮನೆಗೆ ಬಡ್ದು ಬೀಜ ಇಟ್ಕೊಂತಿದ್ವಿ.
ಹೀರೆಕಾಯಿ ಬಲ್ತದ್ದು ಒಂದು ಹಾಕ್ಬಿಟ್ಟು ಅಂದರೆ ಅದ್ರಾಗ ಎರಡು ಬುಡಿ ತಂದು ಮನೆಗೆ ಇಟ್ಕೊಂಡ್ರೆ ಬಿತ್ತಕ್ಕಾರ ಹಾಕ್ತಿದ್ವಿ. ತೊಗರಿ ಸಾಲಕ್ಕೆ ಹಾಕೋದು ಅದೇ ಕಾಯಿ ಬಿಡುತ್ತೆ. ಈಗ ಬೀಜಕ್ಕೆ, ಎಣ್ಣೆಗೆ, ಗೊಬ್ಬರಕ್ಕೆ ಎಲ್ಲದಕ್ಕೂ ಕ್ಯೂ ಹಚ್ಚು. ಆಮೇಲೆ ಅವಾಗ ಪ್ರಕೃತಿಯಲ್ಲಿ ಇನ್ನೊಂದು ಏನಿರ್ತದೆ ಅಂದ್ರೆ ಯಾವುದನ್ನು ಹೊರಗಿನಿಂದ ತರೋ ಅಂಥದ್ದು ಇರ್ತದಿಲ್ಲ. ನಾವು ಗೊಬ್ಬರ ತರ್ತಿದ್ದಿಲ್ಲ, ಎಣ್ಣೆ ತರ್ತಿದ್ದಿಲ್ಲ, ಬೀಜನ ತರ್ತಿದ್ದಿಲ್ಲ. ನಮ್ಮ ಮನೆಗೆ ಹಿರಿ ಬೀಜ ಜಾಸ್ತಿ ಅದು ಅಲ್ಲಿ ಅವ್ರಿಗೆ ಪಕ್ಕದ ಮನೆಯವ್ರಿಗೆ ಕೊಡೋದು. ಅವ್ರ ಮನೆಗೆ ಜಾಸ್ತಿ ಏನಿರ್ತಂದ್ರೆ ನಮಗೆ ಕೊಡೋರು. ಖರೀದಿ ಮಾತ್ರ ಕಡಿಮೆ. ಈಗ ಹೈಬ್ರಿಡ್ ಪ್ಯಾಕೆಟ್ ಎಂದೂ ತಂದದ್ದಿಲ್ಲ. ಎಲ್ಲಿಂದ ತಂದ್ವಿ? 95ರಿಂದ ಹೈಬ್ರಿಡ್ ಬಂತು. ಅಲ್ಲಿಂದ ಎಲ್ಲದಕ್ಕೂ ಎಣ್ಣೆ ಬೇಕೀಗ. ಹೌದು. ಇಲ್ಲ ಹುಳ ಅವಾಗ ಅದು ನಮ್ಮದು ಹಳೆ ಜೋಳಕ್ಕೆ ಹುಳ ಬಂತು ರೀ, ಬೆಂಕಿ ಹುಳ ಅಂತ ಬರ್ತದೆ. ಅದು ಬಂದ ಮೇಲೆ ಏನ್ಬಿಡ್ತಾ ಹೈಬ್ರಿಡ್ ಸ್ಟಾರ್ಟ್ ಆಯ್ತು. 96ರಾಗ ನಾವು ಹತ್ತಿ ಹಾಕಿದ್ವಿ. ಜೈದಾರ ಅಂತ ಸಿಗ್ತದೆ ಇತ್ತು ಮುಂಚೆ, ಸಣ್ಣ ಹತ್ತಿ ಅಂತಾರೆ ಅದಕ್ಕೆ. ಅದನ್ನು ಹಾಕಿದಾಗ ಗ್ರಾಮ ಸೇವಕರು ಬಂದು ಅವಾಗ ನ್ಯಾನೋ ವೀರ್ಯ ಇದ್ದಲ್ಲ, ಈ ವೀರ್ಯನ ತಂದು ಇದಕ್ಕೆ ಹಾಕ್ರಿ ಅಂತಂದು ಅವರು ಇದು ಮಾಡಿದ್ರು. ಫ್ರೀಯಾಗಿ ಕೊಡ್ತಿದ್ರು ಅವಾಗೆಲ್ಲ ಗೊಬ್ಬರಗಳು ಬೆಳೆಯೋಕೆ. ಅದನ್ನು ಅಭಿವೃದ್ಧಿ ಪಡಿಸೋಕೆ ಅವರು ಇದನ್ನು ಮಾರ್ಕೆಟಿಂಗಿಗೆ ಫ್ರೀ ಕೊಟ್ಟರು. ಈಗ ದುಡ್ಡು ಕೊಟ್ಟರೆ ಸಿಗೋದಿಲ್ಲ. ನಿಮ್ಮಲ್ಲಿ ಎಷ್ಟು ಜನ ಇದ್ರು? ನಾವು ಒಟ್ಟು 8 ಜನ ಅಣ್ಣ ತಮ್ಮಗಳು, 2 ಹೆಣ್ಮಕ್ಳು, 10 ಜನ ಒಟ್ಟು. 10 ಜನ ನಿಮ್ಮ ಜೊತೆ? ಎಲ್ಲ ಈಗ ಎಲ್ಲರೂ ಬೇರೆ ಆಗ್ಯಾರ. ಈಗ 4-5 ವರ್ಷ ಆಯ್ತು. ಬಟ್ ನಿಮ್ಮ ಅಪ್ಪ ಅಮ್ಮ 10 ಜನ ಸಾಕಿದ್ದಾರೆ? ಹೌದು ರೀ. ಇದೇ ಭೂಮಿ ನಂಬ್ಕೊಂಡು? ಭೂಮಿ ಮೇಲೆ ಎಲ್ಲರೂ ಈಗೆಲ್ಲ ನೌಕರಿ ಹೋಗ್ಯಾರ. ನಮ್ಮ 4 ಮಂದಿ ವ್ಯವಸಾಯದಾಗಿದ್ದೀರಿ. ಊರಲ್ಲಿದ್ದೀರಿ? ನಿಮ್ಮ ಮಕ್ಕಳು? ನಮ್ಮ ಮಕ್ಕಳು ಒಬ್ಬ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಏನು ಮಾಡ್ತಾರೆ? ಅವನು ನಮ್ಮ ಜೊತೆ ಕೆಲಸ ಮಾಡ್ತಾನೆ ರೀ. ಕಾರ್ ಮಾಡ್ಕೊಂಡು ನಾನು ಕಾರ್ ಬಾಡಿಗೆ ಹೋಗಿ ಬಂದು ಇದ್ದದ್ದು ಕೆಲಸ ಮಾಡಿ ಮಗಳಿಗೆ ಮದುವೆ ಮಾಡ್ತೀವಿ. ಮಗಳಿಗೆ ಮದುವೆ ಮಾಡಿ ನಾವು ಇಂಜಿನಿಯರಿಂಗ್ ಮಾಡಿದಾನೆ ಈ BMMನಾಗ. ಅಲ್ಲಿದ್ರು. ಎಲ್ಲಿ ಮನೆ ಇರೋದು? ಇಲ್ಲೇ ಮೇಲ್ಗಡೆ ಐತಿ. ನಿಮ್ಮ ಮನೆಗೆ ಬರ್ಬೋದಾ ನಾವು? ಬರ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ಶಿವಪ್ರಕಾಶ್ ಸರ್ ಮಲ್ಲಿಗೆ ಬೆಳೆಗಾರರು ಈ ಊರಲ್ಲಿ ಭಾಳ ಧನ್ಯವಾದ. ಭಾಳ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸಿದ್ರು. ನಿಮ್ಮ ಮಲ್ಲಿಗೆ ಒಳ್ಳೇದಾಗಲಿ. ಆಯ್ತು. ನಮ್ಮ ಮಲ್ಲಿಗೆ ಒಳ್ಳೇದಕ್ಕೆ ಮಾರ್ಕೆಟ್ ಸ್ಟಡಿ ಮಾಡಿರಿ. ಇಲ್ಲಿ 2 ಹಡಗಲಿಗಳಿದ್ದಾವೆ. ಒಂದು ಹಿರೇಹಡಗಲಿ ಮತ್ತು ಇಲ್ಲಿ ಹೂವಿನ ಹಡಗಲಿ ಅಂಥೇಳಿ. ಕಲ್ಯಾಣಿ ಚಾಲುಕ್ಯರ ಟೈಮಿನ ಇರ್ತಕ್ಕಂಥ ಶಾಸನಗಳೆಲ್ಲ ನೋಡಿದಾಗ ಇಲ್ಲಿ ಹೂವಿನ ತೋಟ, ಅಡಿಕೆ ತೋಟ ಮತ್ತು ಪೊಗನಾಗವಲ್ಲಿ ಅಂಥೇಳಿ ಬರುತ್ತೆ. ಅಂದರೆ ವೀಳ್ಯದೆಲೆ ಅದು ನಾಗವಲ್ಲಿ ಥರ ಹಬ್ಬಿರುತ್ತಲ್ಲ, ಹಾಗಾಗಿ ಪೊಗನಾಗವಲ್ಲಿ ಅಂಥೇಳಿ ವೀಳ್ಯದೆಲೆ ತೋಟದ ಬಗ್ಗೆ ಎಲ್ಲ ಹೇಳ್ತಾರೆ. ನಾವು ಸಣ್ಣವರಿದ್ದಾಗ ಅಂದರೆ ಒಂದು ಸುಮಾರು 30-40 ವರ್ಷದ ಹಿಂದೆ ಹಡಗಲಿಯಲ್ಲಿ ಕೂಡ ಸುತ್ತಮುತ್ತ ಹೂವು ಬೆಳೀತಾಯಿದ್ರು. ಇತ್ತೀಚೆಗೆ ಅದು ನಗರೀಕರಣ ಆದಾಗಿಂದ ತುಂಬ ಮನೆಗಳು, ಸೈಟ್ಗಳು ಎಲ್ಲ ಆದಮೇಲಿಂದ ಹಳ್ಳಿಗಳಲ್ಲಿ ಮಾತ್ರ ಹೂವಿನ ತೋಟಗಳು ಇದ್ದಾವೆ ಈಗ. ಬಟ್ ಆ ಶಾಸನಗಳೆಲ್ಲ ನಮಗೇನು ಹಡಗಲಿಯಲ್ಲಿ ಸಿಗ್ತಕ್ಕಂಥ ಶಾಸನಗಳಲ್ಲಿ ಈ ತೋಟಗಳ ಪ್ರಸ್ತಾಪನೂ ಬಂದಿದೆ. ಅಂದರೆ ಸುಮಾರು 900-1000 ವರ್ಷದ ಇತಿಹಾಸ ಇರ್ತಕ್ಕಂಥದ್ದು. ಹಾಗಾಗಿ ಹಡಗಲಿ ಅನ್ನೋದಕ್ಕೆ ಹೂವಿನ ಹಡಗಲಿ, ಅದು ಆ್ಯಕ್ಚುಲಿ ಹೂವಿನ ಪೊಡಂಗಿಲಿ ಅಂತ ಒಂದು ನಮಗೆ ಅಷ್ಟು 900 ವರ್ಷದ ಇತಿಹಾಸ ಸಿಗುತ್ತೆ. ಹಾಗೇನೆ ಶಾಸನನೇ ಇದೆ ಹೂವಿನ ತೋಟಗಳ ಬಗ್ಗೆ. ಆಮೇಲೆ ಏಣಿಗೆ ಅಂತ ಇಲ್ಲಿಂದ ಒಂದು 20-25 ಕಿಲೋಮೀಟರ್ ದೂರ ಆಗುತ್ತೆ. ಹಗರಿಬೊಮ್ಮನಹಳ್ಳಿ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದರೆ ಅಲ್ಲಿ ವಿಶೇಷವಾಗಿ ಹೂವಿನ ಹಡಗಲಿ ಬಗ್ಗೆ ಹೇಳ್ತಕ್ಕಂಥ ಶಾಸನ ಅದು. ಪೂರ್ತಿ ಹೂವಿನ ಹಡಗಲಿ ಬಗ್ಗೆನೇ ಹೇಳ್ತದೆ. ಅಲ್ಲಿ ಕುಸುಮನಾಥ ಅಂತೇಳಿ ದೇವಸ್ಥಾನದ ಬಗ್ಗೆ, ಹೂವಿನ ಹಡಗಲಿಯಲ್ಲಿ ಕುಸುಮನಾಥ ಅಂತ ದೇವಸ್ಥಾನದ ಬಗ್ಗೆ ಹೇಳುತ್ತೆ. ಕುಸುಮ ಅಂದರೆ ಹೂವು. ಅದು ಕೂಡ 1200 ಆ ಕಾಲದ ಶಾಸನ ಅದು. ಅದರಲ್ಲಿ ಕೂಡ ನೀವು ನೋಡ್ಬೋದು ನಮ್ಮ ಊರು ಅವಾಗಿಂದನೂ ಕೂಡ ಹೂವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಊರೇ ಅಂಥೇಳಿ. ಅದರಲ್ಲಿ ಕೂಡ ತೋಟದ ಪ್ರಸ್ತಾಪ ಬರುತ್ತೆ. ಹೂವಿನ ತೋಟದಿಂದ ಹೂವನ್ನು ತೊಗೊಂಬಂದು ದೇವಸ್ಥಾನಗಳಿಗೆಲ್ಲ ಪೂಜೆ ಮಾಡ್ತಾಯಿದ್ರು ಹಾಗೆ ಅಂಥೇಳಿ. ಅಂದ್ರೆ ಏನಿಲ್ಲ ಅಂದ್ರೆ ಸರಾಸರಿ 1000 ವರ್ಷದ ಇತಿಹಾಸ ಇದೆ. ಹೌದು 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 ಮಲ್ಲಿಗೆ ಹೂಗೆ. ಹೌದು. ಈ ಮಲ್ಲಿಗೆ ಇಲ್ಲಿ ಈ ಪ್ರದೇಶದಲ್ಲಿ ಮಾತ್ರ ಬೆಳೆಯುವಂಥದ್ದು. ಆಮೇಲೆ ಈ ಪ್ರದೇಶದಲ್ಲಿ ಬೆಳೆದ್ರೆ ಮಾತ್ರ ಈ ವಾಸನೆ ನಿಮಗೆ ಒಳಗಡೆ ತೋಟಕ್ಕೆ ನೀವು ಬರ್ತಾ ಇದ್ದಂಗೆ ಗೊತ್ತಾಗುತ್ತೆ. ನಿಮಗೆ ಆ ವಾಸನೆ ನಿಮಗೆ ಸ್ವಾಗತ ಮಾಡುತ್ತೆ. ಆಗ ಹೂವಿನ ಹಡಗಲಿ ಸುತ್ತಮುತ್ತ ತೋಟ ಇದ್ದಾಗ ಹೂವಿನ ಹಡಗಲಿಗೆ ಬಂದ್ರೇ ಆ ಸುವಾಸನೆ ನಿಮ್ಮ ಹಡಗಲಿ ಒಳಗಡೆ ಕರ್ಕೊಂತ ಇತ್ತು. ಹೂವಿನ ಹಡಗಲಿ ಮಧ್ಯೆ ನಿಂತ್ರೆ ಹೌದು 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 ಹೌದು. ಆಮೇಲೆ ಈ ಮಗ್ಗನ ಹರಿದ್ಬಿಟ್ಟು ನಾವು ಗೊತ್ತಿದ್ದ ಮಟ್ಟಿಗೆ ನೋಡಿದಾಗ ದಾವಣಗೆರೆ, ಶಿವಮೊಗ್ಗ, ಹರಿಹರ ಮತ್ತು ಈ ಭಾಗದಲ್ಲಿ ರಾಣೆಬೆನ್ನೂರು, ಹಾವೇರಿ,
ಹುಬ್ಳಿ ತನಕನೂ ಈ ಹೂವಿನ ಮೊಗ್ಗನ ಇಷ್ಟು ಬೆಳಿಗ್ಗೆ 4-5 ಗಂಟೆಗೆ ಹರಿಯೋದು, ಮೊಗ್ಗಿದ್ದಾಗಲೇ ಹರಿಯೋದು. ಅದನ್ನು ಹರಿತಾ ಇದ್ದಾರೆ ಅಲ್ಲ, ಹೆಣ್ಮಕ್ಳು ಬಿಡಿಸ್ತಾ ಇದ್ದಾರಲ್ಲ, ಈ ಥರ ಅವ್ರು ಬೆಳಗ್ಗೆನೆ ಬಂದು ಹೂ ಹರಳೋಕ್ಕಿಂತ ಮುಂಚೆನೇ ಮಗ್ಗನ ತೆಗೆದುಬಿಟ್ಟು ಮುತ್ತುಗದ ಎಲೆಯಿಂದ ಪ್ಯಾಕೆಟ್ ಮಾಡಿ ಅದನ್ನು ಒಳಗಡೆ ಹೂವನ್ನ ಎಷ್ಟು ಟೈಟಾಗಿ ಪ್ಯಾಕೆಟ್ ಮಾಡ್ತಾಯಿದ್ರು ಅಂದರೆ ನೀವು ತಿರುಗಿ ದಿನ ಓಪನ್ ಮಾಡಿದ್ರು ಮಗ್ಗು ಹಾಗೇ ಇರ್ತಾಯಿತ್ತು. ನಾವು ಓಪನ್ ಮಾಡಿ ಗಾಳಿಗೆ ಬಿಟ್ಟಾಗ ಅದು ಹರಳ್ತಾ ಇತ್ತು. ಆ ರೀತಿಯಾಗಿ ಭಾಳ ಇದು ಒಂದು ನಮ್ಮದು ವಾಣಿಜ್ಯ ಅಂತ ಹೇಳ್ಬೋದು. ಅವಾಗ ಹೂವಿನ ಹಡಗಲಿಯ ಮೇನ್ ಕಮರ್ಷಿಯಲ್ ಕ್ರಾಪ್. ಹೌದು, ಕಮರ್ಷಿಯಲ್ ಕ್ರಾಪ್ ಅಂದರೆ ಹೂವೇ ಇದ್ದಿದ್ದು. ಅವಾಗ ಅದಕ್ಕೋಸ್ಕರನೇ ಹೂವಿನ ಮಗ್ಗುಗಳನ್ನ ತಗೊಂಡು ಹೋಗೋಕ್ಕಾಗಿಯೇ ತುಂಬ ಟ್ರ್ಯಾಕ್ಸ್ಗಳು ಇದ್ವು. ಅದಕ್ಕಾಗಿಯೇ ವೆಹಿಕಲ್ಸ್ಗಳು ಶಿವಮೊಗ್ಗಕ್ಕೆ, ಭದ್ರಾವತಿಗೆ, ಹರಿಹರಕ್ಕೆ, ದಾವಣಗೆರೆಗೆ ಹೋಗ್ತಕ್ಕಂಥದ್ದು. ಎಷ್ಟೋ ಜನ ಅಂದರೆ ಈ ಥರ ಹರಿಯೋಗಿ ಬರ್ತಕ್ಕಂಥ ಹೆಣ್ಮಕ್ಳಿಗೂ ಅದು ದಿನಗೂಲಿಯನ್ನು ಸಿಗ್ತಕ್ಕಂಥದ್ದು. ಆಮೇಲೆ ಅದನ್ನು ತಗೊಂಡು ಹೋಗಿ ಮಾರಾಟ ಮಾಡೋರ್ಗು ಅವ್ರಿಗೆ ಆದಾಯ ಆಗ್ತಾಯಿತ್ತು. ಹಾಗೆ ರೈತರಿಗೂ ಕೂಡ ಒಂದು ಉತ್ತಮವಾದ ಬೆಳೆ ಆಗಿರ್ತಕ್ಕಂಥದ್ದು ಇದು. ಆಮೇಲೆ ಇದು ಕೆಂಪು ಭೂಮಿಯಲ್ಲಿ ಹೆಚ್ಚು ಬರ್ತಕ್ಕಂಥದ್ದು. ಕರಿಗಿಂತ ಹೆಚ್ಚು ಕೆಂಪಲ್ಲಿ. ಹೌದು ಹೌದು. ಈ ಮಣ್ಣೆ ಈಗ ಹೂವಿನ ಹಡಗಲಿ ಸುತ್ತಮುತ್ತನೂ ನಿಮಗೆ ಸಿಗುತ್ತೆ. ಇಲ್ಲಿ ಮತ್ತೆ ಎರೆಭೂಮಿ ಅಂತಾರೆ, ಅಲ್ಲಿ ನಿಮಗೆ ಹತ್ತಿ ಅದೆಲ್ಲ ಬೆಳೀತಕ್ಕಂಥದ್ದು. ಕಪ್ಪು ಮಣ್ಣು ಎರೆಭೂಮಿಗಿನ ಇವ್ರದ್ದು ಕೆಂಪು ಭೂಮಿಯಲ್ಲಿ ಮಲ್ಲಿಗೆ ಹೆಚ್ಚು ಬೆಳೀತಕ್ಕಂಥ. ಹೌದು. ಅಂದ್ರೆ ಮೇಡಮ್ ನೀವು ಹೇಳ್ತಿರೋದು ನಾನು ಅರ್ಥ ಮಾಡ್ಕೊಂಡಿದ್ದು, ಈಗ ಹಡಗಲಿ ಸುತ್ತಮುತ್ತ ಇದೆಯಲ್ಲ ಮಣ್ಣು, ಆ ಮಣ್ಣಲ್ಲಿ ಬೆಳೆದ್ರೆ ಮಾತ್ರ ಈಗ ನಮ್ಗೆ ಸಾಧ್ಯ. ಹೌದು. ಆಲ್ಮೋಸ್ಟ್ ಈಗ ನಮ್ಮ ಒಂದು ತಾಲೂಕು, ಹಡಗಲಿ ತಾಲೂಕು, ಈಗ ಚಿಕ್ಕಟೇರಿ ಚಿಕ್ಕಟೇರಿನೂ ನಮ್ಗೆ ಹಡಗಲಿ ಸೇರಿರ್ತಕ್ಕಂಥದ್ದು. ಈಗ ಹರಪನಹಳ್ಳಿ ಸೇರಿದೆ, ಅಲ್ಲಿ ಕೂಡ ಇದನ್ನು ಬೆಳೀತಾರೆ. ಸ್ವಲ್ಪ ದೂರ ಹೋಗ್ತಾ 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 ಆ ವಾಸನೆ ಕಡಿಮೆ ಆಗ್ತಾ ಹೋಗುತ್ತೆ, ಇಳುವರಿನೂ ಕಡಿಮೆ ಆಗುತ್ತೆ. ಓಹೋ, ಅಂದ್ರೆ ಈ ಹಡಗಲಿಯ ಮಣ್ಣಲ್ಲೇ ಒಂದು ವಿಶೇಷತೆ ಇದೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.